ಏನ್ ಹೇಳಿ ಅಧ್ಯಕ್ಷರೇ, ಈ ಚೀಪ್ ಅದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ತಾನು ಉರಿದು ಖಾಲಿ ಆದ್ರೂ ಬೆಳಕು ಕೊಡೋ ದೀಪಕ್ಕಿರೋ ವ್ಯಾಲ್ಯೂ ತಾನು ಖಾಲಿ ಆದ್ರೂ ಇನ್ನೊಬ್ಬರಿಗೆ ಖುಷಿ ಕೊಡೋ ಈ ಲಾಲಿಪಾಪ್ಗಿಲ್ಲ. ಉಪಾಧ್ಯಕ್ಷರೇ, ನಮ್ಮ ಸಂಘ ಏನಾದ್ರು ಸ್ಟೇಟ್ ಲೆವೆಲಲ್ಲಿ ಹೆಸರು ಮಾಡಿದ್ರೆ ದೀಪಕ್ ಸಿಗೋ ಸ್ಥಾನಮಾನ ಈ ಲಾಲಿಪಾಪ್ಗೂ ಸಿಗೋ ಥರ ಮಾಡಬೇಕು. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ. ಅಲ್ಲ ಲಾಲಿಪಾಪ್. ಮದುವೆಯ ಕರೆಯೋಲೆ. ಹಂಗ ಮಂಗ ಪೆಂಗ ಸಂಘ. ಅಧ್ಯಕ್ಷರೇ, ಊಟ ಅಂದ್ರೆ ಉಪ್ಪಿನಕಾಯಿ ಇರಬೇಕು, ಪೋಸ್ಟರ್ ಅಂದ್ರೆ ನಮ್ಮ ತಲಕಾಯಿ ಇರಬೇಕು ಅಂತ ಅದ್ರಲ್ಲಿ ಯಾವನ ಪೋಸ್ಟರ್ ಪೋಸ್ಟ್ ಕೊಟ್ಗೆ ಮೆರಿತಾವನಲ್ಲ ಅಧ್ಯಕ್ಷರೇ. ಹೇಯ್, ನಮ್ಮ ಶಿವರುದ್ರಗೌಡನ ಮಗಳು ಐಶ್ವರ್ಯ ಅಲ್ವಾ? ಸ್ಕೂಲ್ಗೆ ಹೋಗೋ ಮಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾವ್ರ? ಮಾಡ್ತೀನಿ ನೋಡು. ಏನ್ ಲಾಯರು ಫೋನ್ ಮಾಡ್ತಿದ್ದೀರಾ? ಲಾಯರೇ ಮಾಡ್ತಾ ಇರೋದು. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಯುವರ್ ಆನರ್. ನೋಡಿ ಸರ್. ಅಧ್ಯಕ್ಷರು ಒಂದ್ ನಿಮಿಷ. ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ನಾನ್ ಜಡ್ಜ್ ಅಲ್ಲ, ಇನ್ಸ್ಪೆಕ್ಟ್ರು. ಮೇಡಮ್, ಇದು ಕೋರ್ಟ್ ಅಲ್ದ ಇದ್ರು ನಾನ್ ಲಾಯರು. ನೀವು ಮಧ್ಯ ಬಾಯಾಕ್ಬಿಡಿ, ಎಲ್ಲ ಮರ್ತೋಗುತ್ತೆ. ಏನ್ ಹೇಳ್ರಿ? ನೋಡಿ ಯುವರ್ ಆನರ್, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಎಲ್ಲ ಪೀಸ್ ಪೀಸ್. ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ. ಒಂದು ಸುಂದರ ಸಂಸಾರ ನಡೆಸೋಕೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬಿರ್ಬೇಕು ಅಂತ ಕಾನೂನೇ ಇದೆ. ಆದ್ರೆ ನಮ್ಮ ಹಳ್ಳಿಲಿ ಏನಾಗ್ತಿದೆ ಮೇಡಮ್, ಸ್ಕೂಲಿಗೆ ಹೋಗೋ ಹುಡುಗಿನ ಕರ್ಕೊಂಡೋಗಿ ಮದ್ವೆ ಮಾಡ್ತಾ ಇದಾರೆ. ಇದಕ್ಕೆ ಏನಂತೀರಾ ಮೇಡಮ್, ಏನಂತೀರಾ? ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದ್ದಾರ್ರಿ. ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ. ಮೇಡಮ್, ಆದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಪೆದ್ದಿ. ಸ್ಕೂಲ್ಗೆ 3 ದಿನ ರಜಾ ಸಿಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿದ್ದಾಳೆ. ನೋಡಿ ಮೇಡಮ್, ನೀವ್ ಈಗ್ಲೇ ನಿಮ್ ಬೆಟಾಲಿಯನ್ನ ಕರ್ಕೊಂಬಂದು ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಕಳಕಳೆಯ ಪ್ರಾರ್ಥನೆ. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ಕಾಗಲ್ಲ ಮೇಡಮ್, ಬಿಡಕ್ಕಾಗಲ್ಲ. ಅದೇ 16 ವರ್ಷದ ಹುಡುಗಿನ ನಾವು ಕರ್ಕೊಂಡು ಹೋಗಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರಾ? ರೇಪು, ಕಿಡ್ನಾಪ್ ಅಂತ 20 ಕೇಸ್ ಹಾಕ್ಬಿಟ್ಟು ನಮ್ಮನ್ಗೆ ಹೆಂಗೆಲ್ಲ ರುಬ್ತಾ ಇದ್ರಿ. ನೋಡಿ ಮೇಡಮ್, ಈಗ ನಡೀತಾ ಇರೋ ಮದುವೆ ನೀವು ನಿಲ್ಲಿಸ್ತಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಮಿಷನ್ ಹತ್ರ ಹೋಗ್ತೀವಿ. ಎಸ್. ಹಾ, ಯಾವನೋ ಲೋಫರ್ ನನ್ನ ಮಗ ಕಂಪ್ಲೇಂಟ್ ಕೊಟ್ಟ ಅಂತ ನನ್ನ ಮಗಳ ಮದುವೆ ನಿಲ್ಸಕ್ ಬಂದಿದ್ದೀರಾ? ನೋಡಿ ಮೇಡಮ್, ನೀವೇ ಅಲ್ಲ, ಮಿಲಿಟರಿನೇ ಬಂದ್ರು ಈ ಗೌಡನ್ ಮನೆ ಮದುವೆ ನಿಲ್ಸಕ್ ಆಗಲ್ಲ. ಅಧ್ಯಕ್ಷರೇ, ವಾಸನೆ ಗಮ್ಮಂತ ಐತೆ. ಕಮ್ಮಿ ಆದ್ರೂ ಒಂದ್ 8-10 ಮರಿ ಹೊಡೆದಿರಲ್ವಾ? ಉಪಾಧ್ಯಕ್ಷರೇ, ದೊಡ್ಡ ಜಾಗ, ಮಿನಿಮಮ್ 10-15 ಮರಿ ಹೊಡೆದಿರ್ತಾರೆ. ಮೈನರ್ ಅನ್ನೋದು ನಮಗೂ ಗೊತ್ತು. ನಿಮ್ ಗೌರ್ಮೆಂಟ್ನವರು 1000 ರೂಲ್ಸ್ ಹಾಕ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ ಆಗಲ್ಲ. ನಾಳೆ ನನ್ನ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಗೌರ್ಮೆಂಟ್ ಉತ್ತರ ಕೊಡೋದು. ಸರ್, ನನಗ್ ಕಂಪ್ಲೇಂಟ್ ಬಂದಿಲ್ಲ ಅಂದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಈಗ ನಾನು ಇಲ್ಲಿ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಕಮಿಷನರ್ ನನ್ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. ಸಾರಿ, ಗೊತ್ತಾಗ್ಲಿಲ್ಲ. ರೇ ಯಜಮಾನ್ರೆ, ಅಲ್ಲೇ ನಿಮ್ ಹಳೆ ಡೌ ಸ್ನಾನ ಮಾಡ್ತಾವಳ, ಬನ್ರಿ ಇಲ್ಲಿ. ಏನ್ರಪ್ಪ, ಅಲ್ಲಿ ಮದುವೆ ನಡೆಯುತ್ತೋ ಇಲ್ವೋ ಅನ್ನೋ ಟೆನ್ಷನ್. ನಮಗೂ ಅದೇ ಟೆನ್ಷನ್ ಬಟ್ರೆ, ಮದುವೆ ಎಲ್ಲಿ ನಿಂತೋಗ್ಬಿಡುತ್ತೋ ಅದು. ಬೇಗ ಬರ್ತೀವಿ, ತಿನ್ಕೊಂಡು ಎದ್ದೋಗ್ಬಿಡ್ತೀವಿ. ನೋಡ್ರಿ ಬಟ್ರೆ, ಗೌಡ್ರಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ನಿಮಗೆ ಬೇಯಿಸಿರೋ ಅನ್ನಕ್ಕೆ ಕಾಸು ಬತ್ತದೋ ಇಲ್ವೋ ಅನ್ನೋ ಟೆನ್ಷನ್, ನಮಗೆ ಎಷ್ಟೊತ್ತಿಗೆ ತಿಂದು ಮುಗಿಸ್ತೀವೋ ಅನ್ನೋ ಟೆನ್ಷನ್, ಒಬ್ಬೊಬ್ಬರಿಗೂ ಅನ್ನೋ ಟೆನ್ಷನ್. ಹೋಗ್ತಾ ಬರೋಗ್ರಿ ಗೋಯ. ಆಯ್ತ್ರಪ್ಪ, ಕೋಪಕ್ಕೆ ಊಟ ಮಾಡ್ದೆ ಹೋಗ್ಬಿಡ್ತೀನಿ ಅಷ್ಟೇ. ನೋಡಿ ಸರ್, ನೀವಾಗೆ ಮದುವೆ ನಿಲ್ಸಿದ್ರೆ ನಿಮಗೆ ಒಳ್ಳೇದು. ಕಮಿಷನರ್ ವರ್ಗೂ ಕಂಪ್ಲೇಂಟ್ ಹೋಗಿ ಕೇಸ್ ಆದ್ರೆ ಅರೆಸ್ಟ್ ಆಗ್ಬೇಕಾಗತ್ತೆ. ಆಮೇಲೆ ಪೇಪರು, ಚಾನಲ್ ಅಂತ ಸುದ್ದಿ ಆಗುತ್ತೆ. ತಮ್ಗೆ ನರದವ್ರ ಬಲ್ಲೇನೆ ಇಲ್ವಲ್ಲ? ಮತ್ ಹಾಕಕ್ಕೆ ಒದ್ದಾಡ್ತಿ ಹಾಕಯ್ಯ. ಜೋರಾಗಿ ಹಾಕೆ. ಯೋ, ಮೂಳೆ ಹಾಕು ಅಂದ್ರೆ ಬೇಳೆ ಹಾಕ್ತಿದ್ಯಲ್ಲ. ಬೇಳೆ ಸಾರ ಇದು, ಮಾಂಸ ಇಲ್ವಾ? ಯಾರು ಹೇಳಿದ್ ಮಾಂಸದ ಊಟ ಅಂತ? ಮದ್ವೆಗೆ ಅವನಾರ ಮಾಂಸ ಮಾಡಿಸ್ತಾನ? ಬೀಗ್ರೊಟ್ಟಿಗೆ ತಾನೆ. ತಾಯಣೆ ಮಾಂಸದ ವಾಸನೆ ಮೂಗಿಗೆ ಹೊಡಿತು ಅಧ್ಯಕ್ಷರೇ. ಹೋಗ್ಲಿ ಬಿಡಿ ಉಪಾಧ್ಯಕ್ಷರೇ, ಜಾಸ್ತಿ ಫೀಲ್ ಆಗ್ಬಿಡಿ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿನ್ಕೊಂಡು ಹೋಗೋಣ. ಇದನ್ ತಿನ್ನೋದ್ರ ಬದಲು ನನ್ನ ಮನೆಗೆ ಹೋಗಿ ಮೊಸರನ್ನ ತಿಂತೀನಿ. ಅಲ್ಲಿಂದ ಓಡಿಸಿದ್ರೆ ತಾನೇ ಇಲ್ಲಿಗೆ ಬಂದಿದ್ದು. ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ, ಮುಚ್ಕೊಂಡು ತಿನ್ಕೊಂಡು ಎದ್ದೋಗೋಣ. ಓಕೆ. ಶಿವರುದ್ರೆ ಗೌಡನ್ ಮನೆ ಮದುವೆ ನಿಂತೋಯ್ತು. ಎಲ್ರು ಹೊರಡಿ. ಲೇಟ್ ಡಿಸಿಷನ್ ಯಾ. ಥರ್ಡ್ ಡಿಸಿಷನ್ ಆಲ್ವೇಸ್ ಲೇಟ್ ಯಾ. ಯಾವನು ಅವನು ವಿಷಯ ಅವನು? ಅಧ್ಯಕ್ಷರೇ, ಯಾರೋ ನಮ್ಗಿಂತ ಜಾಸ್ತಿ ಖುಷಿಯಾಗಿರಂಗ ಅವ್ರೆ. ಮೋಸ್ಟ್ಲಿ ಅವ್ರು ಯಾರೋ ನಮ್ಮ ಸಂಘದ ಕಾರ್ಯಕರ್ತನೇ ಇರಬೇಕು. ಕಂಡಿಡ್ದು ಒಳ್ಳೆ ಪೋಸ್ಟ್ ಕೊಡೋಣ. ಉಪಾಧ್ಯಕ್ಷನೇ ಕೊಟ್ಬಿಡೋಣ. ಖಜಾಂಜಿ ಕಾಲು ಇದೆ, ಅದನ್ನ ಕೊಡೋಣ. ನೀವಾಗೆ ಅರ್ಥ ಮಾಡ್ಕೊಂಡು ಮದುವೆ ನಿಲ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗೌಡ್ರೆ. ಬರ್ತೀನಿ.
ಮೇಡಮ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮದುವೆನ ನಿಲ್ಲಿಸ್ಬಿಟ್ಟೆ. ದಯವಿಟ್ಟು ಕಂಪ್ಲೇಂಟ್ ಕೊಟ್ಟು ಮದುವೆನ ನಿಲ್ಲಿಸಿದ್ದು ಯಾರು ಅಂತ ಹೇಳಿ ಪುಣ್ಯ ಕಟ್ಕೊಳ್ಳಿ. ಸಾರಿ ಸರ್, ಅದನ್ನ ಯಾರಿಗೂ ಹೇಳೋಕ್ಕಾಗಲ್ಲ, ಕಾನ್ಫಿಡೆನ್ಷಿಯಲ್. ಆದ್ರೆ ಒಂದು ವಿಷಯ, ಇವತ್ತಿ ಮದುವೆ ನಿಲ್ಸಿದ್ದು ತಪ್ಪು ಅಂತ ನಿಮಗನ್ನಿಸ್ಬಹುದು, ಆದ್ರೆ ಮುಂದೊಂದು ದಿನ ಅದೇ ಸರಿ ಅಂತ ಅನ್ಸುತ್ತೆ. ಬರ್ತೀನಿ ಸರ್. ₹1,00,00,000 ಮದ್ವೆ ಅಂತೆ. ಮದ್ವೆ ನಿಂತೋಯ್ತು. ಈ ಮದುವೆ ₹1,00,00,000 ಇದೆ. ಈ ಕಿತ್ತೋಗಿರೋ ಪೆಂಡಾಲು 4 ಬಾಳೆ ಕಂಬಕ್ಕೆ ₹1,00,00,000 ಆಗ್ಬಿಡುತ್ತಾ? ಹೂ ಕಣಪ್ಪ, ₹1,00,00,000 ಅಂತ. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ? ಹೂ ಕಣಪ್ಪ, ಲೆಕ್ಕ ಹಾಕಿದೀನಿ, ₹1,00,00,000. ಆಯ್ತು, ನಡಿ ನಡಿ. ನಂಗೆ ಯಾಕೋ ಈ ನನ್ನ ಮಕ್ಳ ಮೇಲೆ ಡೌಟ್ ನೋಡ್ರೆ ಇವರೇ ಕಂಪ್ಲೇಂಟ್ ಕೊಟ್ಟಿರ್ಬೇಕು ಅಂತ. ಇವರೆಲ್ಲ ಫೀಲ್ಡ್ ಅಲ್ಲಿ ಆಟ ಆಡೋ ಮಕ್ಕಳು, ಬೇರೆಯವ್ರ ಲೈಫಲ್ಲಿ ಏನ್ ಆಟ ಆಡ್ತಾರೆ? ಗೌಡ್ರೆ, ನನ್ಗೆ ಯಾಕೋ ಸುಧಾಕರನ್ ಮೇಲೆ ಡೌಟ್ ಬರ್ತಾ ಇದೆ. ಅಲ್ಲಿ ನೋಡ್ರಿ ಗೌಡ್ರೆ. ಥ್ಯಾಂಕ್ ಯು ಮೇಡಮ್, ಓಟ್ಬಿಟ್ಟು ನಡಿಯಪ್ಪ. ಯಾರು ಅಂತ ಗೊತ್ತಾಗ್ಲಿ, ಆವಾಗ ನಾನ್ ಯಾರು ಅಂತ ಅವ್ರಿಗೆ ಗೊತ್ತಾಗೋ ತರ ಮಾಡ್ತೀನಿ.